ಹಲೋ, ಹೋಪ್ ಯು ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಕ್ವಿಕ್ಕಾಗಿ ವೆಜ್ ಫ್ರೈಡ್ ರೈಸ್ ಹೆಂಗೆ ಮಾಡೋದು ಅಂತ ತಿಳಿಯೋಣ. ಯಾವುದೇ ಸಾಸ್ ಆಗಲಿ ಯಾವುದನ್ನು ಯೂಸ್ ಮಾಡದೆ ಸಿಂಪಲ್ಲಾಗಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಮಗೆ ಏನು ಬೇಕಾಗುತ್ತೆ ಅಂದರೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಎಲ್ಲ ತರಕಾರಿನ ಸ್ವಲ್ಪ ಈ ರೀತಿನೇ ಕಟ್ ಮಾಡಿ ಇಟ್ಕೊಂಡಿರಬೇಕು. ಕ್ಯಾರೆಟ್, 1-2 ಕ್ಯಾರೆಟ್ ತೊಗೊಂಡಿದ್ದೀನಿ. ಸ್ವಲ್ಪ ಕ್ಯಾಬೇಜು, 1-2-3 ಹಸಿಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 5-6 ಬೀನ್ಸ್ ತೊಗೊಂಡಿದ್ದೀನಿ. ಮೊದಲೇ ಕುಕ್ ಮಾಡಿ ಇಟ್ಕೊಂಡಿರೋಂಥ ರೈಸು. ಇಷ್ಟು ವೆಜ್ ಫ್ರೈಡ್ ರೈಸ್ ಮಾಡಲಿಕ್ಕೆ ಬೇಕಾಗುತ್ತೆ. ಈ ಥರ ಅಗಲ ಇರೋ ಪಾತ್ರೆನೇ ತಗೊಳ್ಳಿ, ಆವಾಗ ಸ್ವಲ್ಪ ರೈಸ್ ಕಲಿಸ್ಲಿಕ್ಕೆ ಚೆನ್ನಾಗಿರುತ್ತೆ. ಮೊದಲು ಬಾಣಲಿ ಬಿಸಿ ಆಗಲಿ. ಬಿಸಿ ಆದಮೇಲೆ ಎಣ್ಣೆ ಹಾಕೋಣ. ಐರನ್ ಕಡಾಯಿ ತಗೊಳ್ಳೋದ್ರಿಂದ ಸ್ವಲ್ಪ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ. ಎಣ್ಣೆ ಚೆನ್ನಾಗಿ ಕಾಯಲಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿನ ಹಾಕೋಣ. ಲೈಟಾಗಿ ಬ್ರೌನ್ ಕಲರ್ ಆಗಲಿ. ಕ್ಯಾಬೇಜ್ ಆಗಲಿ ಬೀನ್ಸ್ ಆಗಲಿ ಮೊದಲೇ ಹಾಕಬಾರ್ದು. ಈರುಳ್ಳಿನ ಹಾಕಿಬಿಟ್ಟು ನಂತರ ಕ್ಯಾರೆಟ್ನ ಹಾಕಬೇಕು. ಸ್ವಲ್ಪ ಗಟ್ಟಿ ಇರೋ ವೆಜಿಟೇಬಲ್ನ ಮೊದಲು ಹಾಕಿಬಿಟ್ಟು ಸಾಫ್ಟ್ ಇರೋ ವೆಜಿಟೇಬಲ್ನ ಲಾಸ್ಟ್ ಹಾಕಬೇಕು. ಇದು ಲೈಟಾಗಿ ಕುಕ್ ಆಗಲಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಸ್ವಲ್ಪ ಹಸಿ ವಾಸನೆ ಹೋಗಲಿ. ಹಸಿ ವಾಸನೆ ಹೋದ್ಮೇಲೆ ಕ್ಯಾರೆಟ್ ಹಾಕೋಣ. ಕ್ಯಾರೆಟ್ ಈ ಕಲರೇ ಇರಬೇಕಂದ್ರೆ ಸ್ವಲ್ಪ ಉಪ್ಪು, ಆವಾಗ ಕಲರ್ ಚೇಂಜ್ ಆಗಲ್ಲ, ಇದೇ ಕಲರ್ ಇರುತ್ತೆ. ನಂತರ ಬೀನ್ಸ್. ಚಿತ್ರಾನ್ನ, ಪುಳಿಯೋಗರೆ ಎಲ್ಲ ತಿಂದು ಬೇಜಾರಾದಾಗ ಈ ರೀತಿ ಫ್ರೈಡ್ ರೈಸ್ ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. 5 ನಿಮಿಷದಲ್ಲಿ ಬೇಗ ಕುಕ್ ಆಗಿಬಿಡುತ್ತೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಕುಕ್ ಆದಮೇಲೆ ಇವಾಗ ಕ್ಯಾಬೇಜ್ ಹಾಕೋಣ. ಯಾವ ಸಾಸು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಸಿಂಪಲ್ಲಾಗಿ ಮಾಡ್ಕೊಬೋದು. ಒಬ್ಬೊಬ್ರು ಇದಕ್ಕೆ ಖಾರದ ಪುಡಿನ ಹಾಕ್ತಾರೆ, ನಾನು ಇವಾಗ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ನಿಮ್ಗೆ ಇಷ್ಟ ಇದ್ದರೆ ಖಾರದ ಪುಡಿನ ಸ್ವಲ್ಪ ಹಾಕೋಬೋದು. ಸ್ವಲ್ಪ ಲೈಟಾಗಿ ಕುಕ್ ಆಗಲಿ. ಪೆಪ್ಪರ್ ಪೌಡರ್, ಆಗ ಪೆಪ್ಪರ್ ಪೌಡರ್ ಹಾಕೋಣ. ಇದರಿಂದನೇ ಫ್ಲೇವರ್ ಚೆನ್ನಾಗಿ ಬರೋದು. ಮೇನ್ ಫ್ರೈಡ್ ರೈಸ್ಗೆ ಬೇಕಾಗಿರೋದು ಪೆಪ್ಪರ್ ಪೌಡರ್. ಫ್ಲೇವರ್ ಸಲುವಾಗಿ ಸ್ವಲ್ಪ ಗರಂ ಮಸಾಲ ಪೌಡರ್ ತೊಗೊಂಡಿದ್ದೀನಿ. ಇದರಲ್ಲಿ ಯಾವ ಸಾಸು ಇಲ್ಲ, ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಇವಾಗ ಮೊದಲೇ ಕುಕ್ ಮಾಡಿ ಇಟ್ಕೊಂಡಿರೋಂಥ ರೈಸ್ ಹಾಕೋಣ. ರೈಸು ಸ್ವಲ್ಪ ಉದುರಾಗಿನೇ ಇರಬೇಕು. ಸ್ವಲ್ಪ ನೀರು ಜಾಸ್ತಿ ಹಾಕಿ ರೈಸ್ ಮಾಡಬಾರ್ದು. ರೈಸ್ನ ಹಾಕಿದ ಮೇಲೆ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಕಲಿಸ್ಕೋಬೇಕು. ನೋಡಿ ನಮ್ಮ ಫ್ರೈಡ್ ರೈಸ್ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ಇದೇ ಮೆಥಡಲ್ಲಿ ನೀವು ಎಗ್ ಫ್ರೈಡ್ ರೈಸ್ನ ಮಾಡ್ಬೋದು, ಚಿಕನ್ ಫ್ರೈಡ್ ರೈಸ್ ಮಾಡ್ಕೋಬೋದು. ಕಲರ್ಫುಲ್ ಆದಂತಹ ನಮ್ಮ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ ಆಯಿತು. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್. ಲೈಕ್ ಆ್ಯಂಡ್ ಶೇರ್.